ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಮಮತೆಯುಳ್ಳಂತ ಒಬ್ಬ ದೇವರು. ನಿಮ್ಮ ಮೇಲೆ ಪ್ರೀತಿ ಮಮತೆ ಇದ್ದರೆ ಅಕ್ಕರೆಯಿಂದ ಕೂಡ ಇರುತ್ತಾರಲ್ಲ, ಅಕ್ಕರೆ ಉಳ್ಳಂತ ದೇವರು. ಅಕ್ಕರೆ ಅಂದರೆ ನಾವು ತಿನ್ನುವ ಆಹಾರ, ನಾವು ಉಡುವ ವಸ್ತ್ರ, ನಮ್ಮ ಅವಶ್ಯಕತೆಗಳು ಎಲ್ಲದರ ಮೇಲೂ ಅಕ್ಕರೆಯಿಂದ ಇರುವರು. ಒಬ್ಬ ತಂದೆಗೆ ಮಕ್ಕಳ ಮೇಲೆ ಅಕ್ಕರೆ ಇರುತ್ತದಲ್ಲವ. ನನ್ನ ಮಕ್ಕಳು ಚೆನ್ನಾಗಿ ಸುಖವಾಗಿ ಯಾವುದೇ ಕೊರತೆ ಇಲ್ಲದೆ ಇರಬೇಕು. ಅದೇ ರೀತಿಯಾಗಿ ಆತನು ನಮಗೆ ಒಳ್ಳೆಯ ತಂದೆ. ಮತ್ತೊಂದು ಕಡೆ ನಮ್ಮ ಮದಲಿಂಗನು ಮೊದಲಗಿತ್ತಿಯ ಮೇಲೆ ಬಹಳ ಗಮನದಿಂದ ಅಕ್ಕರೆಯಿಂದ ಇರುವನು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮಗೆ ಆತ್ಮೀಕ ಮೊದಲಿಂಗನು. ನಾವಾತನ ಮೊದಲಗಿತ್ತಿ ಅನ್ನುವಾಗ ನಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆ ಉಳ್ಳಂತ ದೇವರು. ನೀವಾತನ ಮೊದಲಗಿತ್ತಿ ತಾನೆ. ನೀವು ನಿಮ್ಮನ್ನು ಒಪ್ಪಿಸಿ ಕೊಟ್ಟಿದ್ದೀರಾ. ಯೇಸುನು ನಿಮ್ಮ ಜೀವಿತದಲ್ಲಿ ಸ್ವಂತ ಮಾಡಿ ಕೊಂಡಿದ್ದೀರಾ. ದೇವರೇ, ನೀವು ಒಂದು ಕಡೆ ನನ್ನ ತಂದೆ, ಇನ್ನೊಂದು ಕಡೆ ತಾಯಿ, ಇನ್ನೊಂದು ಕಡೆ ಸಹೋದರ, ಇನ್ನೊಂದು ಕಡೆ ಒಳ್ಳೆಯ ಸ್ನೇಹಿತ, ಇನ್ನೊಂದು ಕಡೆ ನನ್ನ ಮೊದಲಿಂಗನು. ಆ ರೀತಿಯಾಗಿ ನೀವು ಯೇಸುವನ್ನು ಸವಿಯುವುದಕ್ಕೆ ಆರಂಭಿಸಿದರೆ ಬಹಳ ಸಂತೋಷವಾಗಿರಬಹುದು. ನೀವು ಯೇಸುವನ್ನು ಮೊದಲಿಂಗನಾಗಿ ಸ್ವಂತ ಮಾಡಿಕೊಂಡರೆ ಏನಾಗುತ್ತದೆ? ಪರಮಗೀತ 4:12 ನನ್ನ ಪ್ರಿಯಳು ನನ್ನ ಮೊದಲಗಿತ್ತಿಯು ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಅಗುಳಿ ಹಾಕಿದ ಉದ್ಯಾನ ಅಂದರೆ ಸುರಕ್ಷಿತವಾದ ಬೇಲಿಯನ್ನು ಹಾಕಿ ಕಾಪಾಡಲ್ಪಡುವಂತ ಒಂದು ತೋಟ. ಒಂದು ಒಳ್ಳೆ ತೋಟ ಇದೆ, ಅದರಲ್ಲಿ ಹಣ್ಣುಗಳೆಲ್ಲ ಇದೆ ಅಂದರೆ ಅದಕ್ಕೆ ಮೊದಲು ಬೇಲಿ ಹಾಕಿ ಕಾಪಾಡುವರು. ಇಲ್ಲ ಅಂದ್ರೆ ಬರುವವನು ಹೋಗುವವನೆಲ್ಲ ಕೀಳುತ್ತಾರಲ್ವ, ಕೇಡನ್ನು ಮಾಡುವರು. ಒಂದು ನೀರಿನ ಬುಗ್ಗೆ ಇದೆ ಅಂದರೆ ಅದು ಬಾಧಿಸಲ್ಪಡದೆ ಯಾವುದೇ ಪ್ರಾಣಿಗಳಿಂದಲೋ ಅಥವಾ ಮನುಷ್ಯರಿಂದಲೋ ಯಾವುದೇ ಕೇಡು ಉಂಟಾಗದಂತೆ ಅದಕ್ಕೆ ಬೇಲಿ ಹಾಕಿ ಕಾಪಾಡುವರು. ಅದೇ ರೀತಿಯಾಗಿಯೇ ದೇವರು ನಮ್ಮನ್ನು ಕಾಪಾಡುವರಂತೆ, ನಿಮ್ಮನ್ನು ಕಾಪಾಡುವರಂತೆ. ಎಷ್ಟು ಒಳ್ಳೆಯ ದೇವರು ನೋಡಿದಿರಾ. ನನ್ನ ಮೊದಲಗಿತ್ತಿ ಎಂಬುದಾಗಿ ಹೇಳಿ ಒಬ್ಬ ಗಂಡ ಕೆಲಸಕ್ಕೆ ಹೋಗುವಾಗ ನೋಡಿರಿ, ಅವರ ಹೆಂಡತಿ ಮನೆಯಲ್ಲಿ ಇರುತ್ತಾರೆ. ಇವರು ಕೆಲಸಕ್ಕೆ ಹೋಗಿ ಸಂಜೆ ಬರುತ್ತಾರೆ. ಆ ಗಂಡ ಎಷ್ಟು ಅಕ್ಕರೆಯಿಂದ ಹೇಳುವರು, ಬಾಗಿಲನ್ನು ಹಾಕಿಕೋ, ಯಾರು ಬಂದರೂ ಬಾಗಿಲು ತೆರೆಯಬೇಡ, ಯಾರೆಂದು ಕೇಳದೆ ನೋಡದೆ ಬಾಗಿಲು ತೆರೆಯಬೇಡ, ಭದ್ರವಾಗಿರು ಎಂದು ಹೇಳಿ ಹೋಗುವರು. ಆಗಾಗ ಫೋನ್ ಮಾಡಿ ಕೇಳಿ ಹೇಗಿದ್ದೀಯಾ, ಭದ್ರವಾಗಿದ್ದೀಯಾ ಎಂದು ವಿಚಾರಿಸುವರು. ಯಾಕೆಂದ್ರೆ ತನ್ನ ಮೊದಲಗಿತ್ತಿಯ ಮೇಲೆ ಒಂದು ಪ್ರೀತಿ ಅಕ್ಕರೆ, ನನ್ನ ಮೊದಲಗಿತ್ತಿ ಸುರಕ್ಷಿತವಾಗಿರಬೇಕು ಎಂಬುದರ ಕುರಿತು ಒಂದು ಗಮನ. ಆದ್ದರಿಂದಲೇ ಮೊದಲಿಂಗನಾಗಿರುವ ಯೇಸು ಮೊದಲಗಿತ್ತಿಯಾಗಿ ನಮ್ಮನ್ನು ಪ್ರೀತಿಸುವುದರಿಂದ ನಮ್ಮನ್ನು ಮರೆ ಮಾಡಿ ಕಾಪಾಡುವರಂತೆ, ನಮಗೆ ಬೇಲಿ ಹಾಕಿ ಕಾಪಾಡುವರಂತೆ. ಎಷ್ಟು ಒಳ್ಳೆ ಅದ್ಭುತವಾದ ದೇವರು ನೋಡಿದ್ದೀರಾ. ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಕುಟುಂಬವನ್ನೇ ದೇವರು ಕಾಪಾಡುವರು. ಯೋಬನು ಎಂಬಂತ ಭಕ್ತನ ಕುರಿತಾಗಿ ಸತ್ಯವೇದದಲ್ಲಿ ಯೋಬನು 1ನೇ ಅಧ್ಯಾಯದಲ್ಲಿ ಓದಿದರೆ ಅದರ 10ನೇ ವಾಕ್ಯದಲ್ಲಿ ಸೈತಾನನೇ ಹತ್ತಿರಕ್ಕೂ ಬರಲಾಗದೇ ಇರುವ ರೀತಿಯಲ್ಲಿ ದೇವರು ಕಾಪಾಡಿದರು. ಸೈತಾನನೇ ಬಂದು ಹೇಳುತ್ತಾನೆ, ನೀವು ಅವನಿಗೆ ಬೇಲಿ ಹಾಕಿ ಕಾಪಾಡುತ್ತಿದ್ದೀರಿ. ಅವನಿಗಿರುವ ಮಕ್ಕಳು, ಅವನ ಆಸ್ತಿ, ಅವನ ಪಶುಗಳು ಎಲ್ಲದಕ್ಕೂ ನೀವು ಬೇಲಿ ಹಾಕಿ ಕಾಯುತ್ತಿದ್ದೀರಿ. ನನಗೆ ಕೇಡು ಮಾಡುವುದಕ್ಕೆ ಆಗದೆಂಬುದಾಗಿ ಹೇಳುತ್ತಾನೆ. ಸೈತಾನನು ಬಂದು ಕೇಡು ಮಾಡಲಾಗದೇ ಇರುವಷ್ಟು ಮಟ್ಟಿಗೆ ಬೇಲಿ ಹಾಕಿ ಕಾಪಾಡುತ್ತಾರೆ. ಯಾಕಂದ್ರೆ ಆತನಿಗೆ ಅಷ್ಟು ಅಕ್ಕರೆ ಗೊತ್ತಾ. ಆ ಪ್ರೀತಿಯನ್ನು ನೆನೆಸಿ ನೋಡಿರಿ, ನಿಮ್ಮಿಂದ ಸ್ತುತಿಸದೆ ಇರುವುದಕ್ಕೆ ಆಗದು. ಆತನು ಹೇಳುತ್ತಾನೆ, ನಿನ್ನ ತಲೆಯಲ್ಲಿರುವಂತ ಕೂದಲುಗಳ ಸಂಖ್ಯೆ ಕೂಡ ನನಗೆ ಗೊತ್ತು, ನಾನು ಅದನ್ನು ಕೂಡ ಎಣಿಸಿ ಇಟ್ಟಿದ್ದೇನೆ ನನ್ನ ಮಕ್ಕಳ, ಆದ್ದರಿಂದ ಭಯಪಡಬೇಡಿ ಎಂಬುದಾಗಿ. ನೋಡಿದ್ದೀರಾ, ನಾವು ದಿನ ಬೆಳಗ್ಗೆ ತಲೆ ಬಾಚುವಾಗ ಒಂದೆರಡು ಕೂದಲು ಬಾಚಣಿಗೆಯಲ್ಲಿ ಬರ್ತದಲ್ಲವ, ಅದನ್ನು ತೆಗೆದು ಕಸದ ಬುಟ್ಟಿಯಲ್ಲಿ ಹಾಕಿ ಹೋಗಿಬಿಡುತ್ತೇವೆ. ಆದರೆ ದೇವರು ಅದನ್ನು ಕೂಡ ಲೆಕ್ಕದಲ್ಲಿ ಇಡುವರಂತೆ. ಇಂದು ಇಷ್ಟು ಕೂದಲು ಕೆಳಗೆ ಉದುರಿತು, ಇಷ್ಟು ಕೂದಲು ಇದೆ ಅಂದರೆ ಏನರ್ಥ? ನಾವು ಅಲ್ಪವಾಗಿ ಎಣಿಸುವಂತ ಕೂದಲಿನ ಕುರಿತು ದೇವರು ಅಕ್ಕರೆಯಿಂದ ಇದ್ದಾರೆ. ನಿಮ್ಮ ಆಹಾರದ ಕುರಿತು, ನಿಮ್ಮ ವಸ್ತ್ರದ ಕುರಿತು, ನಿಮ್ಮ ಕೆಲಸದ ಕುರಿತು, ನಿಮ್ಮ ಜೀವನದ ಕುರಿತು, ನಿಮ್ಮ ಭವಿಷ್ಯತ್ಕಾಲದ ಕುರಿತು ಆತನು ಎಷ್ಟು ಅಕ್ಕರೆ ಉಳ್ಳ ದೇವರು, ಎಷ್ಟು ಪ್ರೀತಿಯ ಸುರಕ್ಷತೆಯನ್ನು ಕೊಡುವಂತ ಒಬ್ಬ ದೇವರು ನಮಗೆ ಇದ್ದಾರೆ. ನೋಡಿದ್ದೀರಾ? ಹಾಗಾದರೆ ದೇವರಾದ ಯೇಸು ಕ್ರಿಸ್ತನು ನಮ್ಮನ್ನು ಮೊದಲಗಿತ್ತಿಯಾಗಿ ಪ್ರೀತಿಸಿ ನಮಗೆ ಅಗುಳಿ ಹಾಕಿ ಬೇಲಿ ಹಾಕಿ ಕಾಪಾಡುವರು. ಯಾಕೆಂದ್ರೆ ನಮಗೊಬ್ಬ ವಿರೋಧಿ ಇದ್ದಾನೆ, ಅವನು ಬಹಳ ದುಷ್ಟನು, ನಮಗೆ ಕೇಡು ಮಾಡಬೇಕೆಂದು ಯೋಚಿಸುವನು. ಹೇಗಾದರೂ ನಮಗೆ ಕೇಡು ಮಾಡೋಣ ಎಂಬುದಾಗಿ ದೇವರಿಗೆ ಅದು ಗೊತ್ತು. ಆದ್ದರಿಂದ ಈ ದುಷ್ಟ ಲೋಕದಲ್ಲಿ, ಸೈತಾನನ ಕ್ರಿಯೆಗಳು ತುಂಬಿದ ಲೋಕದಲ್ಲಿ ನನ್ನ ಮೊದಲಗಿತ್ತಿ ನಾನು ಕಾಪಾಡಬೇಕು ಎಂಬುದಾಗಿ ಅಕ್ಕರೆ ಉಳ್ಳಂತ ದೇವರು ಆತನು. ನನಗೆ ಗೊತ್ತು, ನನಗಿಂತಲೂ ನನ್ನ ಸುರಕ್ಷತೆಯ ಕುರಿತಾಗಿ ಆತನು ಹೆಚ್ಚಿನ ಅಕ್ಕರೆ ಉಳ್ಳಂತ ದೇವರು ಆತನು. ಆದ್ದರಿಂದಲೇ ನಾನು ಸುರಕ್ಷತೆಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಬಾಳುತ್ತಾ ಇದ್ದೇನೆ.
ಅದನ್ನು ನಂಬಿರಿ. ಹಗಲು ರಾತ್ರಿ ನಮ್ಮ ಮೇಲೆ ಗಮನ ಇಡುವಂತ ಒಬ್ಬ ಅದ್ಭುತವಾದ ದೇವರು ನಮಗಿದ್ದಾರೆ. ಯೇಸುವೆ, ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಎಷ್ಟು ಅಕ್ಕರೆ, ಅದನ್ನು ನೆನೆಸಿದರೆ ನಿಮ್ಮನ್ನು ಸ್ತುತಿಸದೆ ಇರುವುದಕ್ಕಾಗದು. ಆ ರೀತಿ ನೀವು ಸ್ತುತಿಸುತ್ತಲೇ ಇರಿ. ಆತನ ಪ್ರಸನ್ನತೆ, ಆತನ ಸುರಕ್ಷತೆಯನ್ನು ಅನುಭವಿಸಬಹುದು, ಸಂತೋಷವಾಗಿರಬಹುದು. ದೇವರೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ನೀವು ನನ್ನ ಸಂಗಡ ಇದ್ದೀರಿ, ಮದಲಿಂಗನಾಗಿ ಇದ್ದೀರಿ, ನನ್ನನ್ನು ಕಾಪಾಡುತ್ತೀರಿ ಎಂಬುದಾಗಿ ಹೇಳಿರಿ. ಯಾಕೆ ಭಯಪಡುತ್ತೀರಿ? ದೇವರು ನಿಮ್ಮ ಮೇಲೆ ಅಕ್ಕರೆಯಿಂದ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಯಾರಾದರೂ ಕೈ ಹಾಕುವುದಕ್ಕೆ ಸಾಧ್ಯವಾ? ಯೋಚಿಸಿ ನೋಡಿ. ಮದುವೆ ಆಗಿ ಗಂಡ ಹೆಂಡತಿ ಇದ್ದಾರೆ. ಆ ಹೆಂಡತಿಯನ್ನು ಯಾರಾದರೂ ಟಚ್ ಮಾಡುವುದಕ್ಕೆ ಗಂಡನು ಬಿಡುತ್ತಾನ? ನೋಡಿರಿ. ನನ್ನ ಹೆಂಡತಿಗೆ ನೀನ್ ಹೇಗೆ ಹೇಳಬಹುದೆಂಬುದಾಗಿ ಮಾತನಾಡಿದರೆ ಕೋಪ ಬರುತ್ತದೆ. ಹೌದಾ? ನನ್ನ ಹೆಂಡತಿ ನೀನ್ ಹೇಗೆ ಮುಟ್ಟಬಹುದು? ಆ ಕೋಪ ಬರುತ್ತದಲ್ಲವಾ? ದೇವರು ಹಾಗೆಯೇ, ನನ್ನ ಮೊದಲಗಿತ್ತಿ, ನನ್ನ ಮಕ್ಕಳು ನೀನು ಹೇಗೆ ಮುಟ್ಟಲು ಸಾಧ್ಯ? ಸೈತಾನನು ಹತ್ತಿರ ಬರುವುದಕ್ಕೂ ಬಿಡುವುದಿಲ್ಲ. ನೀವು ನಂಬಿರಿ. ನೀವು ನಂಬಿದರೆ ಮಾತ್ರವೇ ಆ ಆಶೀರ್ವಾದವನ್ನು ಅನುಭವಿಸಲು ಸಾಧ್ಯ. ನೀವು ಯೇಸುವಿನಲ್ಲಿ ಇಲ್ಲ ಅಂದರೆ ಆಶೀರ್ವಾದ ಇರುವುದಿಲ್ಲ. ಸೈತಾನನು ಬಂದು ಕೇಳುವನು, ಅವನಿಗೂ ನಿಮಗೂ ಏನು ಸಂಬಂಧ? ನಿಮಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ. ಅವನು ಪಾಪದಲ್ಲಿ ಇದ್ದಾನೆ, ಇಷ್ಟ ಬಂದಂತೆ ದುಷ್ಟನಾಗಿ ಜೀವಿಸುತ್ತಾನೆ, ಅವನು ನನಗೆ ಸ್ವಂತ, ನಾನೇನು ಬೇಕಾದ್ರೂ ಮಾಡುತ್ತೇನೆಂದು ಹೇಳುವನು. ಆಗ ದೇವರಿಗೆ ಏನು ಮಾಡಲು ಆಗದು. ನೀವು ಆತನಿಗೆ ಮೊದಲಗಿತ್ತಿಯಾಗಿ, ಮಕ್ಕಳಾಗಿ ಆತನಿಗೆ ಒಪ್ಪಿಸಿಕೊಟ್ಟವರಾಗಿರಬೇಕು. ಆಗಲೇ ನಿಮಗೋಸ್ಕರ ಆತನು ಮಾತನಾಡಲು ಸಾಧ್ಯ, ಸೈತಾನನೊಟ್ಟಿಗೆ ಯುದ್ಧ ಮಾಡಲು ಸಾಧ್ಯ. ಆದ್ದರಿಂದ ಮೊದಲನೆಯದಾಗಿ ನೀವು ನಿಮ್ಮನ್ನು ದೇವರಿಗೆ ಅರ್ಪಿಸಿ ಚೆನ್ನಾಗಿ ಸತ್ಯವೇದ ಓದಿರಿ, ಪ್ರಾರ್ಥಿಸಿರಿ, ಆತನನ್ನು ನಂಬಿರಿ, ಚೆನ್ನಾಗಿ ದೇವರನ್ನು ಸ್ತುತಿಸಿರಿ. ಆಗ ನಿಮ್ಮನ್ನು ಯಾರು ಟಚ್ ಮಾಡಲು ಆಗದು. ದುಷ್ಟ ಸೈತಾನನು ನಿಮ್ಮನ್ನು ಮುಟ್ಟಲು ಆಗದು. ಆತನು ವೈರಾಗ್ಯವಾಗಿ ನಿಮ್ಮನ್ನು ಕಾಪಾಡುವನು. ಅರ್ಥವಾಯ್ತಾ? ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಿರಾ? ಯೇಸುವೆ, ನನ್ನನ್ನೇ ನಿಮಗೆ ಒಪ್ಪಿಸಿ ಕೊಡುತ್ತೇನೆ. ನನಗೆ ತಂದೆಯಾಗಿ, ಮೊದಲಿಂಗನಾಗಿ ನನ್ನ ಜೊತೆಗೆ ಇದ್ದು ನನ್ನನ್ನು ಮುನ್ನಡೆಸಿರಿ. ನೀವು ನನ್ನ ಸಂಗಡ ಇದ್ದೀರಿ ಎಂಬುದಾಗಿ ಸ್ತುತಿಸಿ ನೋಡಿರಿ. ಎಲ್ಲ ಭಯ ಕಳವಳಗಳೆಲ್ಲ ನೀಗಿ ಹೋಗುತ್ತವೆ. ಹಿಂದೆ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವರು. ಸ್ತುತಿಸುವಿರಾ? ದೇವರ, ನನ್ನನ್ನು ನೀವು ಮರೆಮಾಡಿ ಕಾಪಾಡುತ್ತೀರಿ. ಬೇಲಿ ಹಾಕಲ್ಪಟ್ಟ ಬುಗ್ಗೆಯಾಗಿ ಇಟ್ಟಿದ್ದೀರಿ. ಅಗುಳಿ ಹಾಕಿದ ಉದ್ಯಾನದಂತೆ ಕಾಪಾಡುತ್ತಾ ಇದ್ದೀರಿ. ನಿಮಗೆ ಸ್ತೋತ್ರ. ನೀವು ನನ್ನೊಂದಿಗೆ ಇದ್ದೀರಿ, ನನ್ನೊಳಗೆ ಇದ್ದೀರಿ, ನನಗೆ ಮೊದಲಿಂಗನಾಗಿದ್ದೀರಿ. ಅದು ಸಾಕು. ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.